ಈ ಕೋಮುವಾದಿಗಳಂದ್ರೆ ಯಾರು ಅಂತ. ಅದು ಕೋಮುವಾದಿಗಳಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ. ಅವರು ಎಲ್ಲಾ ಧರ್ಮಗಳಿಗೂ ವಿರೋಧಿ. ಆ ರೈತ ಚಳವಳಿ ಆಕ್ಚುಲಿ ಕೋಮುವಾದಿ ಶಕ್ತಿಗಳನ್ನ ಮತ್ತೆ ಇದರಿರುವಂತಹ ದೇಶ ವಿರೋಧಿ ಶಕ್ತಿಗಳ ಮುಖವಾಡವನ್ನು ಅತ್ಯಂತ ದೊಡ್ಡ ಮಟ್ಟಕ್ಕೆ ಕಳಚಿ ಹೋಗಿದ್ದು ರೈತ ಚಳವಳಿ. ಹಂಗಾರೆ ಬಿಜೆಪಿ ಏನ್ ಹೇಳ್ತಾ ಇದೆ ಜನರಿಗೆ, ಅದು ಹಿಂದೂ ಮುಸ್ಲಿಂನ ಆಟ ಹೇಳ್ತಾ ಇದೆ. ಹಿಂದೂ ಮುಸ್ಲಿಂನ ಆಟ ಹೇಳ್ಬಿಟ್ಟು ನಮ್ಮನ್ನ ಡಿವೈಡ್ ಮಾಡಿ ಡೈವರ್ಟ್ ಮಾಡಿ ಇನ್ನೊಂದು ಕಡೆ ನಮ್ಮ ಸಂಪತ್ತು, ನಮ್ಮ ಉಳಿದಿರುವಂತಹ ಉಳಿದ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೂಡ ಕಸ್ಕೊಂಡು ಹೋಗ್ತಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂತ ಸರಳ ಸತ್ಯ. ಅದು ದೊಡ್ಡ ಅದ್ಭುತ ಜ್ಞಾನವಾಗಿ ಅವ್ರ ಗ್ರೂಪ್ಗಳು. ಒಂದ್ ಕಡೆ ಅದಾನಿ ಅಂಬಾನಿ ಎರಡು ತಲೆಗಳನ್ನ ಒಂದ್ ಕಡೆ ಇಟ್ರು, ಅಮಿತ್ ಶಾ ಮೋದಿನ ಇದೊಂದು ಇಟ್ರು, ಮಧ್ಯದಲ್ಲಿ ಅವರ ಗೋಲ್ವಾರ್ಕರ್ ತಲೆನ ಇಟ್ರು. 5. ಸೊ ಇವತ್ತು ಆ ಮಾಫಿಯಾಕ್ಕೆ ಇಡೀ ದೇಶವನ್ನು ಆವರಿಸ್ಕೊಂಡಿದೆ. ಅದೇ ಇವತ್ತು ಅಧಿಕಾರನೂ ಆಗ್ಬಿಟ್ಟಿದೆ. ಇವತ್ತು ದೇಶದನ್ನ ಆಳ್ತಿರುವಂಥದ್ದೇ ಭಾರತೀಯ ವಿರೋಧಿ ಶಕ್ತಿಗಳು. ನಾವು ಗೋಷ್ಠಿನ ಸ್ಟಾರ್ಟ್ ಮಾಡೋಣ. ಭಾರತ ವಿರೋಧಿ ಸಂವಿಧಾನ ವಿರೋಧಿಗಳಿಗೆ ನಮ್ಮ ಉತ್ತರ ಅನ್ನೋದು ನಮಗೆ ಕೊಟ್ಟಿರುವಂಥ ಕಾನ್ಸೆಪ್ಟು. ನಮಗೀಗ ಮೊದಲನೇ ಪ್ರಶ್ನೆ ಸರ್, ಅಸಲಿಗೆ ಭಾರತದ ವಿರೋಧಿಗಳು ಯಾರು, ಸಂವಿಧಾನದ ವಿರೋಧಿಗಳು ಯಾರು? ಭಾರತದ ವಿರೋಧಿಗಳು, ಭಾರತದ ಒಂದು ಅಭಿವ್ಯಕ್ತಿಯಾಗಿ ಇವತ್ತು ಸಂವಿಧಾನ ಇದೆ. ಸಂವಿಧಾನದ ಆಶಯಗಳಿಗೆ ಯಾರು ವಿರುದ್ಧ ಇದ್ದಾರೋ ಅವರು ಭಾರತದ ವಿರೋಧಿಗಳು. ಸಂವಿಧಾನದ ವಿರೋಧಿಗಳು ಯಾರಿದ್ದಾರೆ ಅನ್ನೋದನ್ನು ಇವತ್ತೇನು ಹೇಳಬೇಕಾಗಿಲ್ಲ. ಇವತ್ತು ಅವರು ಎಲ್ಲ ಕಡೆನೂ ಆವರಿಸಿದ್ದಾರೆ. ಎಲ್ಲಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಸೊ ಅದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಕೆಲವೊಮ್ಮೆ ಎಡುತ್ತೀವಿ. ಅವ್ರು ಎಲ್ಲಿದ್ದಾರೆ ಅನ್ನೋದು ಹುಡುಕ್ಬೇಕಾದ್ರೆ ಯಾವುದೋ ಒಂದು ಪಕ್ಷದಲ್ಲಿ ಹುಡುಕ್ತೀವಿ, ಅಥವಾ ಒಂದು ಸಂಘಟನೆಯಲ್ಲಿ ಹುಡುಕ್ತೀವಿ, ಒಂದು ಸಿದ್ಧಾಂತದಲ್ಲಿ ಹುಡುಕ್ತೀವಿ, ಒಂದು ವ್ಯಕ್ತಿಯಲ್ಲಿ ಹುಡುಕ್ತೀವಿ. ಅದೊಂದು ರೀತಿಯಲ್ಲಿ ನೋಡಬೇಕಂದ್ರೆ ಒಂದು ರೀತಿಯಲ್ಲಿ ಕಾರ್ಕೋಟಕ ವಿಷವಾಗಿ ಇಡೀ ಭಾರತ ತುಂಬ ಪಸರಿಸಿಬಿಟ್ಟಿದೆ. ಅದು ಒಂದು ಕಡೆ ಇಲ್ಲ. ಅದೊಂದು ದೊಡ್ಡ ಒಂದು ಜಾಲ, ಒಂದು ಮಾಫಿಯಾ ಗ್ಯಾಂಗ್. ಸೊ ಇವತ್ತು ಆ ಮಾಫಿಯಾ ಗ್ಯಾಂಗ್ ಇಡೀ ದೇಶವನ್ನು ಆವರಿಸ್ಕೊಂಡಿದೆ. ಅದೇ ಇವತ್ತು ಅಧಿಕಾರನೂ ಆಗಿಬಿಟ್ಟಿದೆ. ಇವತ್ತು ದೇಶದನ್ನು ಆಳ್ತಿರುವಂಥದ್ದೇ ಭಾರತೀಯ ವಿರೋಧಿ ಶಕ್ತಿಗಳು. ಇದರದ ಮುಂದುವರೆದ ಪ್ರಶ್ನೆ, ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ಈ ಕೋಮುವಾದಿಗಳಂದರೆ ಯಾರು ಅಂತ. ಅವರು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವರ, ನಿರ್ದಿಷ್ಟ ಸಂಘಟನೆಗೆ ಸೇರಿದವರ ಅಂತ. ಸಾಮಾನ್ಯವಾಗಿ ಕೋಮುವಾದಿಗಳು ಅಂಥೇಳಿ ನಾವೆಲ್ಲ ಮಾತಾಡ್ತೀವಿ, ತುಂಬ ಜನ ಕರೀತಾರೆ. ನಾವು ನಿರ್ದಿಷ್ಟವಾಗಿ ಒಂದು ಸಂಘಟನೆಯನ್ನು ಹೆಚ್ಚು ಉಲ್ಲೇಖ ಮಾಡಿ ಎಸ್ ಅವರು ಕೋಮುವಾದಿಗಳು ಅಂತ ಹೇಳ್ತೀವಿ. ಕೋಮುವಾದಿಗಳಿಗೆ ಧರ್ಮ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ನಂದು. ಕೋಮುವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ. ಕೋಮುವಾದವನ್ನು ಅವರು ಬಂದು ತಮ್ಮ ರಾಜಕಾರಣಕ್ಕೆ, ತಮ್ಮ ಆಕ್ರಮಣಕ್ಕೆ ಬಳಸ್ಕೊಳ್ಬಂಥ ಒಂದು ಟೂಲ್. ಅದು ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮದ ನೆಪವನ್ನು ಅವ್ರು ಬಳಸ್ತಾರೆ. ಒಂದು ದೇಶದಲ್ಲಿ ಇಸ್ಲಾಮನ್ನು ಬಳಸ್ಕೊಂಡು ಕೋಮುವಾದ ತರ್ತಾರೆ, ಇನ್ನೊಂದು ದೇಶದಲ್ಲಿ ಬುದ್ಧಿಸಮ್ನು ಬಳಸ್ಕೊಂಡು ಕೋಮುವಾದ ತರ್ತಾರೆ, ನಮ್ಮಲ್ಲಿ ಹಿಂದುತ್ವ ಅನ್ನೋ ಪದನ ಬಳಸ್ಕೊಂಡು ಇದನ್ನು ತರ್ತಿದ್ದಾರೆ. ಇವ್ರಿಗೆ ಯಾವ ಧರ್ಮನೂ ಇಲ್ಲ. ಇವರು ಎಲ್ಲ ಧರ್ಮ ವಿರೋಧಿಗಳು, ಎಲ್ಲ ಧರ್ಮ. ಆ್ಯಕ್ಚುಲಿ ಹಂಗೆ ನೋಡಬೇಕಂದ್ರೆ ಧರ್ಮ ಅಂದರೆ ನ್ಯಾಯ. ಧರ್ಮ ಅನ್ನೋದು ಹುಟ್ಟಿರುವಂಥದ್ದು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ತೆಗೆದುಕೊಂಡು, ಅದು ಪೈಗಂಬರವ್ರು ಇರ್ಬೋದು, ಯೇಸು ಕ್ರಿಸ್ತ ಅವ್ರು ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಕನಕದಾಸ, ಯಾರೇ ನಾವು ತೊಗೊಂಡ್ರು ಕೂಡ ಪ್ರತಿಯೊಬ್ಬರು ಕೂಡ ಅವರು ಒಂದು ಧರ್ಮವನ್ನೇ ಪ್ರತಿಪಾದಿಸ್ತಾರೆ, ಅಂದರೆ ಒಂದು ನ್ಯಾಯವನ್ನು ಪ್ರತಿಪಾದಿಸ್ ಮಾಡ್ತಿರೋಂಥದ್ದು. ಅದು ಕೋಮುವಾದಿಗಳಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ. ಅವರು ಎಲ್ಲ ಧರ್ಮಗಳಿಗೂ ವಿರೋಧಿ ಆದವರು. ಕೋಮುವಾದದ ಉದ್ದೇಶ ಏನು ಸರ್? ಅದು ಕೋಮುವಾದಿಗಳ ಇವತ್ತಿನ ಉದ್ದೇಶ ಅದು ಕಾಲಕಾಲಕ್ಕೆ ಬದಲಾಗ್ತದೆ. ಇವತ್ತಿನ ಕೋಮುವಾದಿಗಳ ಉದ್ದೇಶ ಮೇನಾಗಿ ಅಧಿಕಾರವನ್ನು ಹಿಡಿಯುವುದು, ಅಧಿಕಾರವನ್ನು ಹಿಡಿದು ಇಡೀ ದೇಶವನ್ನು ಲೂಟಿ ಹೊಡೆಯುವುದು ಅಷ್ಟೇ. ಜನರಿಗೆ ಏನು ಹೇಳ್ತೀರಾ? ಜನರಿಗೆ ಏನು ಕೊಡ್ತೀರಾ ಇದಕ್ಕೆ ಸಂದೇಶ ಅಂತ? ಆ ಕೋಮುವಾದದ ಆ ದುರುದ್ದೇಶದ ಜನರಿಗೆ ನೀವು ಯಾವ ಥರ ಮುಟ್ಟಿಸ್ತೀರಾ? ಜನ ಯಾವ ಥರ ಕನ್ವಿನ್ಸ್ ಆಗಬೇಕು ಅಂತ ಅರ್ಥ ಇಲ್ಲ ನನಗೆ. ಅಂದರೆ ಈ ಕೋಮುವಾದ ಇವತ್ತು ಸಮಾಜಕ್ಕೆ ಮಾರಕ ಅಂತ ನಾವು ಮಾತಾಡ್ತೀವಿ, ಅದು ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಉತ್ತರ ಆಗಿತ್ತು. ಜನ ಅದನ್ನು ಯಾವ ಥರ ಸ್ವೀಕರಿಸಬೇಕು ಅಂತ, ಸ್ವೀಕಾರ ಅಂದರೆ ಜನ ಅದನ್ನು ಯಾವ ಥರ ರಿಸೀವ್ ಮಾಡ್ಕೋಬೇಕು, ಜನ ಅವೇರ್ನೆಸ್ ಹೇಗೆ ಮುಟ್ಟಿಸ್ಕೊಳ್ಬೇಕು ಅಂತ. ಅಲ್ಲ, ಈಗ ಜನರನ್ನು ನಾವು ಯಾವುದೇ ಪ್ರಶ್ನೆ ಒಂದು ಅರ್ಥಪಡಿಸ್ಬೇಕು ಅಂದರೆ ಅವ್ರ ಬದುಕಿನಿಂದ ಪ್ರಾರಂಭ ಮಾಡಬೇಕು. ಅದನ್ನು ನಾವು ಸಿದ್ಧಾಂತವಾಗಿ ನಾವಿಲ್ಲಿ ಕೂತ್ಕೊಂಡಾಗ ಅದನ್ನು ಸೈದ್ಧಾಂತಿಕ ವಿಶ್ಲೇಷಣೆ ಮಾಡಬೇಕಾದ್ರೆ ಇದರಲ್ಲಿರುವಂಥ ಸಿದ್ಧಾಂತ ಏನು, ಇದರ ರಾಜಕೀಯ ಏನು ಅಂತ ವಿಶ್ಲೇಷಣೆ ಮಾಡಬೇಕು. ಅಲ್ಲಿಂದ ಜನರ ಹತ್ರ ಹೋದರೆ ಅದು ತಲುಪ್ಸೋಕ್ಕಾಗಲ್ಲ. ನಾವು ಜನರ ಹತ್ರ ಹೋದಾಗ ಅವ್ರ ಬದುಕಿನಿಂದ ಪ್ರಾರಂಭ ಮಾಡಬೇಕು. ಉದಾಹರಣೆಗೆ ಈಗ ರೈತರ ಚಳವಳಿ ನಡೀತು. ಇಷ್ಟು ದೊಡ್ಡ ಒಂದು ಐತಿಹಾಸಿಕ ರೈತ ಚಳವಳಿ ನಡೀತು. ಆ ರೈತ ಚಳವಳಿ ಆ್ಯಕ್ಚುಲಿ ಕೋಮುವಾದಿ ಶಕ್ತಿಗಳನ್ನು ಮತ್ತು ಇದರಿರುವಂತಹ ದೇಶ ವಿರೋಧಿ ಶಕ್ತಿಗಳ ಮುಖವಾಡವನ್ನು ಅತ್ಯಂತ ದೊಡ್ಡ ಮಟ್ಟಕ್ಕೆ ಕಳಚಿ ಹೋಗಿದ್ದು ರೈತ ಚಳವಳಿಯಿಂದ. ಬೇರೆ ಎಲ್ಲ ನಮ್ಮ ಚಳವಳಿಗಿಂತನೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿದ್ದು ಇವ್ರನ್ನ ಅರ್ಥಪಡಿಸ್ತು. ಯಾಕೆ ಇವರು ಹೋರಾಟ ಮಾಡ್ತಿದ್ದು, ಇವ್ರಿಗೆ ರೈತರ ಮೇಲೆ ಆಕ್ರಮಣ ಮಾಡಿದ್ದೆ. ಅದು ರೈತರ ವಿರುದ್ಧವಾದಂಥ 3 ಕೃಷಿ ಕಾಯ್ದೆಗಳನ್ನು ತೆಗೆದುಕೊಂಡು
ಅಂದರೆ ರೈತರ ಭೂಮಿಯನ್ನು ಕಸ್ಕೊಳ್ಳಿಕ್ಕೆ, ರೈತರ ಬೆಳೆಯ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸ್ಲಿಕ್ಕೋಸ್ಕರ ಕೃಷಿ ಕಾಯ್ದೆಗಳು ತಂದು ರೈತರು ಆ ಕೃಷಿ ಕಾಯ್ದೆಗಳ ವಿರುದ್ಧವಾಗಿ ಹೋರಾಟಕ್ಕೆ ಬಿದ್ದರು. ಆ ಕೃಷಿ ಕಾಯ್ದೆಗಳನ್ನು ತರ್ತಿರೋದು ಯಾರು ಹಿತಾಸಕ್ತಿಗೆ ಅಂತ ಚರ್ಚೆ ಬಂತು. ಆವಾಗ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಕಂಡಿದ್ದೇನು ಅಂದರೆ ಕಾರ್ಪೊರೇಟ್ ಶಕ್ತಿಗಳು. ಈ ಕಾರ್ಪೊರೇಟ್ ಶಕ್ತಿಗಳು ಅವರು ಈಗ ಇದ್ದಾರೆ. ಅದರ ಅರ್ಥ ಏನು, ಅಂಬಾನಿ ಅದಾನಿಗಳು ಕೃಷಿಯಲ್ಲಿ ಬಂಡವಾಳ ಹಾಕಿದ್ದಾರೆ, ಅವರಿಗೆ ಮಾರ್ಕೆಟ್ನ ತಮ್ಮ ಮೇಲೆ ಹಿಡ್ತಾ ಬೇಕಾಗಿದೆ, ನಮ್ಮ ಭೂಮಿನ ಬೇಕಾಗಿದೆ, ಹಾಗಾಗೋಸ್ಕರ ಅವ್ರಿಗೋಸ್ಕರ ಕಾಯ್ದೆ ತರ್ತಿದ್ದಾರೆ ಅಂತ ಬಂತು. ಹಾಗಾಗಿ ಅವ್ರು ತರ್ತಿರೋ ಕಾರ್ಪೊರೇಟ್ ಕಂಪ್ನಿಗಳು ತರ್ತಿರೋ ಇದನ್ನು ಬಿ ಜೆ ಪಿ ಪಕ್ಷ ಏನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬಂತು. ಸೊ ಅವಾಗ ಬಿ ಜೆ ಪಿಗೂ ಇವ್ರಿಗಿರುವಂಥ ಸಂಬಂಧ ಏನು ಅಂತ ಬಂತು. ಹಾಗಾದ್ರೆ ಬಿ ಜೆ ಪಿ ಏನು ಹೇಳ್ತಾ ಇದೆ ಜನರಿಗೆ, ಅದು ಹಿಂದೂ ಮುಸ್ಲಿಮ್ನ ಆಟ ಹೇಳ್ತಾ ಇದೆ. ಹಾಗಾದ್ರೆ ಹಿಂದೂ ಮುಸ್ಲಿಮ್ನ ಆಟ ಏನಕ್ಕೆ ಏನು ಹೇಳ್ತಿದೆ, ಹಿಂದೂ ಮುಸ್ಲಿಮ್ನ ಆಟ ಹೇಳಿಬಿಟ್ಟು ನಮ್ಮನ್ನ ಡಿವೈಡ್ ಮಾಡಿ ಡೈವರ್ಟ್ ಮಾಡಿ ಇನ್ನೊಂದು ಕಡೆ ನಮ್ಮ ಸಂಪತ್ತು, ನಮ್ಮ ಉಳಿದಿರುವಂಥ ಉಳಿದ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೂಡ ಕಸ್ಕೊಂಡು ಹೋಗ್ತಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂಥ ಸರಳ ಸತ್ಯ. ಅದು ದೊಡ್ಡ ಅದ್ಭುತ ಜ್ಞಾನವಾಗಿ ಅವ್ರಿಗೆ ರೂಪುಗೊಳ್ತು. ಫಾರ್ ಎಕ್ಸಾಂಪಲ್ ಪಂಜಾಬ್ನಲ್ಲಿ ರಾವಣನ ನಾವು ಬೇರೆ ಟೈಪ್ ಬಳಸ್ತೀವಿ, ಅದು ಬೇರೆ ಪ್ರಶ್ನೆ, ಇಲ್ಲಿ ಎಕ್ಸಾಕ್ಟ್ ಉದಾಹರಣೆ ತೊಗೊಳ್ಳೋದು ಬೇಡ. ಬಟ್ ಅಲ್ಲಿ ಪಂಜಾಬ್ನಲ್ಲಿ ಎಲ್ಲ ಕಡೆ ದಸರಾ ದಿವಸದ ಇಡೀ ಪಂಜಾಬ್ ತುಂಬ ಅವರು ರಾವಣನ ಸುಟ್ಟರು. ಆ ರಾವಣನ ಬಗ್ಗೆ ಅವರ ಕಾನ್ಸೆಪ್ಟ್ ರಾಂಗ್ ಇದೆ, ಅದು ಬಿಟ್ಬಿಡೋಣ. ಆದರೆ ಅವರು ರಾವಣ ಒಂದು ದೆವ್ವ ಅನ್ನೋ ಅರ್ಥದಲ್ಲಿ ಅವರು ಸುಟ್ಟಿದ್ದಾರೆ. ಅದಕ್ಕೆ ತಲೆಗಳನ್ನು ಮಾಡಿದಾಗ ಅವ್ರು ಏನು ಮಾಡಿದ್ರು, ಅದನ್ನು ಒಂದು ಕಡೆ 6 ತಲೆಗಳ ರಾಕ್ಷಸರನ್ನು ಅವರು ಕ್ರಿಯೇಟ್ ಮಾಡಿದ್ರು. ಒಂದು ಕಡೆ ಅದಾನಿ ಅಂಬಾನಿದು 2 ತಲೆಗಳನ್ನು ಒಂದು ಕಡೆ ಇಟ್ಟರು, ಅಮಿತ್ ಶಾ ಮೋದಿನ ಇದೊಂದು ಇಟ್ಟರು, ಮಧ್ಯದಲ್ಲಿ ಅವರ ಗೋಲ್ವಾರ್ಕರ್ ತಲೆನ ಇಟ್ಟರು, 5 ಇಟ್ಟರು. 5 ತಲೆ ಇಟ್ಟು ಈ 3 ಒಂದೇನೆ. ಅಂದರೆ ಒಂದು, ಈಗ ನಾವು ಅದನ್ನು ನಮ್ಮ ಗ್ರಾಂಥಿಕ ಭಾಷೆಯಲ್ಲಿ ನಾವು ಹೇಳಿದಾಗ ಏನು ಹೇಳ್ತೀವಿ, ಸಮಾಜದಲ್ಲಿರುವಂಥ ಅತ್ಯಂತ ಜನವಿರೋಧಿಯಾದಂಥ ಪ್ರತಿಗಾಮಿ ಶಕ್ತಿ, ಸಾಮಾಜಿಕ ಶಕ್ತಿ, ಒಂದು ಆರ್ಥಿಕ ಶಕ್ತಿ, ಅವೆರಡೂ ಕೂಡ ಸೇರಿ ಇವತ್ತು ದೇಶವನ್ನು ರಾಜಕೀಯ ಶಕ್ತಿಗೆ ಹಿಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಅವರು ಸರಳ ಭಾಷೆಯಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ರು ಅದನ್ನು. ಸೊ ಇವರು ಅದಾನಿ ಅಂಬಾನಿ ಮೋದಿ ಮತ್ತು ಅಮಿತ್ ಶಾ ಮತ್ತು ಈ RSSನ ಮುಖಂಡವಾಗಿರುವಂಥ ಗೋಳ್ವಾರ್ಕರ್ ಇವರೆಲ್ಲರೂ ಕೂಡ ಸೇರಿಬಿಟ್ಟು ಒಂದು ಗ್ಯಾಂಗ್, ಈ ಗ್ಯಾಂಗ್ ಸೇರ್ಕೊಂಡು ನಮ್ಮ ಲೂಟಿ ಮಾಡ್ತೀಯಾರೆ ಅನ್ನೋದನ್ನು ಇವತ್ತು ರೈತಾಪಿಯಲ್ಲಿ ಅರ್ಥ ಮಾಡ್ಕೊಳ್ತು. ಉದಾಹರಣೆಗೆ ಹರಿಯಾಣದಲ್ಲಿ ಜಾಟ್ ಕಮ್ಯುನಿಟಿ, ಅದು ಈಗ ನಮ್ಮಲ್ಲಿ ಹೆಂಗೆ ಒಂದು ಮೇಲ್ಜಾತಿಯ ಒಂದು ಇದು ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟಕ್ಕೆ ಅವ್ರ ಕಡೆ ಪ್ರಭಾವ ಆಯಿತು, ಅದಕ್ಕಿಂತನೂ ಕೂಡ ಇನ್ನೂ ಬಹಳ ಒಂದು ಹೆಚ್ಚಿನ ಒಂದು ಕಟ್ಟರ್ ಹಿನ್ನೆಲೆ ಹೊಂದಿರುವಂಥ ಸಮುದಾಯ ಅದು ಜಾಟ್ ಸಮುದಾಯ. ಇನ್ನು ಖಾಪ್ ಪಂಚಾಯತ್ಗಳು ನಡೆಸ್ತಿದ್ದಂಥ ಸಮುದಾಯ, ಅದು ಪೂರ್ತಿನೇ ಹೋಗಿತ್ತು ಅವ್ರ ಜೊತೆ. ಆದರೆ ಈ ಹೋರಾಟದ ಭಾಗವಾಗಿ ದೊಡ್ಡ ಮಟ್ಟದ ಜಾಟ್ ಸಮುದಾಯ ಅನ್ನೋಂಥದ್ದು ಹೊರಗೆ ಬಂತು. ಇದೆಲ್ಲ ನಮಗೆ ಪಾಠ ಏನಪ್ಪ ಅಂತ ಹೇಳಿದ್ರೆ, ನಾವು ಇದನ್ನು ಅರ್ಥಪಡಿಸಬೇಕು ಅಂತ ಹೇಳಿದ್ರೆ ಸೈದ್ಧಾಂತಿಕ ವಿಶ್ಲೇಷಣೆಯಿಂದ ಹೋಗೋಕ್ಕಾಗಲ್ಲ. ಅವ್ರ ಬದುಕಿನ ಪ್ರಶ್ನೆಯಿಂದ ಶುರು ಮಾಡ್ತಾ ಹೋದರೆ ಅವರ ಬದುಕಿಗೆ ಪರಿಹಾರ ಏನು ಅಂತ ಹೋದರೆ ಬದುಕಿಗೆ ಕಂಟಕ ಯಾರು ಅಂತ ಅರ್ಥ ಆಗ್ತದೆ. ಆವಾಗ ಆ ಕಂಟಕ ಆಗಿರೋಂಥ ಇವರು ಷಡ್ಯಂತ್ರ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಅನ್ಸುತ್ತೆ.